ಹಲೋ, ಎಲ್ರಿಗೂ ನಮಸ್ಕಾರ. ಹೆಲ್ತಿ ಲೈಫ್ ಸ್ಟೈಲ್ ವಿತ್ ಶ್ರೀ ಲೈಫ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ, ಏನಿದು ಅಂತ ನೋಡ್ತಾ ಇದ್ದೀರಾ, ಹೋಮ್ ಮೇಡ್ ಪನ್ನೀರ್. ಇದನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಕಾಯೋದಕ್ಕೆ ಇಟ್ಕೊಟ್ಟಿದ್ದೀನಿ. ಮನೆಯಲ್ಲಿ ಹಬ್ಬದ ಸೀಸನ್ ಇರೋದ್ರಿಂದ ಹಾಲು ತುಂಬ ತೊಗೊಂಬಂದಿದ್ವಿ. ಸೊ ಹಾಲು ಉಳ್ಕೊಂಡಿತ್ತು, ಅದನ್ನು ವೇಸ್ಟ್ ಮಾಡೋದು ಯಾಕೆ ಅಂತೇಳಿ ಪನ್ನೀರ್ ಮಾಡೋಣ ಅಂತ ಎತ್ತಿಟ್ಕೊಂಡೆ. ಈ ಹಾಲನ್ನ ಕಾಯೋಕ್ಕಿಟ್ಮೇಲೆ ಕೆನೆ ಕಟ್ಟೋಕೆ ಬಿಡಬಾರ್ದು, ಹಾಗೆ ಉಕ್ಕೋದಕ್ಕೂ ಬಿಡ್ತೇನೆ. ಸ್ವಲ್ಪ ದಪ್ಪ ಊರಿನಲ್ಲಿ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ. ಆವಾಗವಾಗ ಇದನ್ನು ಕೈಯಾಡಿಸ್ತಾ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಹಾಲು ಚೆನ್ನಾಗಿ ಕಾದಿದೆ ಅಂತ ಅನಿಸಿದ್ಮೇಲೆ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ರಸನ ತೊಗೊಂಡಿದ್ದೀನಿ. ಇವಾಗ ಈ ನಿಂಬೆಹಣ್ಣಿನ ರಸನ ಒಂದು ಜಾಲದ ಸಹಾಯದಿಂದ ಕುದೀತಿರೋ ಹಾಲಿಗೆ ಸೇರಿಸ್ಕೊಳ್ಳಿ. ಯಾಕಂದರೆ ನಿಂಬೆಹಣ್ಣಿನ ರಸದಲ್ಲಿ ಬೀಜಗಳಿರೋದ್ರಿಂದ ಬೀಜಗಳು ಅದರೊಳಗಡೆ ಬೀಳಬಾರ್ದು ಅಂತ ನಾನಿಲ್ಲಿ ಶೋಧಿಸ್ಕೊತಿದ್ದೀನಿ ಅಷ್ಟೇ. ಇವಾಗ ಇದನ್ನು ಹಾಲು ಕುದಬೇಕಾದ್ರೇ ಸ್ವಲ್ಪ ಒಂದು 2-3 ನಿಮಿಷ ಕುದಿಸ್ತಾ ಮಿಕ್ಸ್ ಮಾಡ್ಕೊಳ್ಳಿ. ನಿಂಬೆಹಣ್ಣಿನ ರಸ ಸ್ವಲ್ಪ ಚೆನ್ನಾಗಿ ಹಾಲಲ್ಲಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಮಿಕ್ಸ್ ಮಾಡಿ ಕುದೀತಾನೇ ಇರಲಿ. ನೀವು ನೋಡ್ತಾ ಇರ್ಬೋದು ಹಾಲಿನ ಟೆಕ್ಸ್ಚರ್ ಚೇಂಜ್ ಆಗ್ತಾಯಿದೆ, ಅಂದರೆ ಹಾಲು ಒಡೆದಿದೆ. ಇವಾಗ ಅದು ಕಾಣಿಸ್ತಿದೆ. ಇವಾಗ ಅದನ್ನು ಒಂದು 2 ನಿಮಿಷ ಕುದಿಯೋಕೆ ಬಿಟ್ಬಿಟ್ಟು ಅದು ಸ್ವಲ್ಪ ಗಟ್ಟಿ ಅಂಶ ಎಲ್ಲ ಒಂದು ಕಡೆ ಬರಬೇಕು, ಅಲ್ಲಿವರೆಗೂ ಬಿಟ್ಟು ತಕ್ಷಣ ಸ್ಟವ್ ಆಫ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ಶೋಧಿಸ್ಕೊಳ್ಳೋಣ. ನಾನಿಲ್ಲಿ ಒಂದು ಶೋಧಿಸ್ಕೊಳ್ಳೋ ಪಾತ್ರೆ ಮೇಲೆ ಒಂದು ವೈಟ್ ಕಾಟನ್ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಶೋಧಿಸ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಇದೆ, ನಿಧಾನವಾಗಿ ಶೋಧಿಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನೀರಿನ ಅಂಶ ಎಲ್ಲ ಕೆಳಗಡೆ ಹೋಗಿ ಗಟ್ಟಿ ಅಂಶ ಮೇಲೆ ಉಳ್ಕೋತಾ ಇದೆ. ಅರ್ಧ ಲೀಟ್ರ್ ಹಾಲಲ್ಲಿ ಎಷ್ಟೊಂದು ಪನ್ನೀರ್ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ತಣ್ಣೀರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು 2-3 ಸಲ ತೊಳ್ಕೊಬೇಕಾಗುತ್ತೆ. ಯಾಕಂದರೆ ಅದರಲ್ಲಿ ಹುಳಿ ಅಂಶ ಇರುತ್ತೆ, ಮತ್ತು ಅದು ಬಿಸಿ ಕೂಡ ಇರೋದ್ರಿಂದ ಒಂದು 2-3 ಸಲ ತಣ್ಣೀರನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ತೊಳೆದು ಹಿಂಡ್ಕೊಂಬಿಡಿ. ನೋಡ್ಬೋದು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಸುಮಾರು ನಾನೊಂದು 3-4 ಸಲನೇ ನೀರಾಕಿ ತೊಳೆದಿದ್ದೀನಿ. ಆ ಥರ ಹಿಂಡ್ಕೊಂಡಾದಮೇಲೆ ಎಷ್ಟು ಪನ್ನೀರ್ ಬಂದಿದೆ ಅಂತ ಒಂದು ಸಲ ನೋಡೋಣ ಬನ್ನಿ. ನಾವು ಸುಮ್ಮನೆ ಉಳ್ಕೊಂಡಿರೋ ಹಾಲನ್ನ ವೇಸ್ಟ್ ಮಾಡೋ ಬದಲು ಈ ರೀತಿ ಬಳಸೋದ್ರಿಂದ ನಮಗೆ ದುಡ್ಡು ಕೂಡ ಸೇವ್ ಆಗುತ್ತೆ. ನಾವೇ ಆರೋಗ್ಯವಾಗಿ ಪನ್ನೀರನ್ನ ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ ಅನ್ನೋ ಖುಷಿ ಕೂಡ ಇರುತ್ತೆ. ಅಂಗಡಿಗಳಲ್ಲಿ ನಾವು ತರೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಈಗ ಮತ್ತೆ ಅದರಲ್ಲಿ ಇನ್ನು ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಇನ್ನೊಂದು ಸಲ ಹಿಂಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇನ್ನೂ ನೀರಿನ ಅಂಶ ಇದೆ. ಅದನ್ನೆಲ್ಲ ಹಿಂಡಿದಾದಮೇಲೆ ನಾವು ಇದನ್ನು ಒಂದು ಕಡೆ ನೀಟಾಗಿ ಸೆಟ್ ಮಾಡಿಡಬೇಕಾಗುತ್ತೆ. ನಾನು ಇದನ್ನು ಒಂದು ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಹಾಕಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಮುಂಚೆ ಆ ಪನ್ನೀರನ್ನ ಸ್ವಲ್ಪ ಶೇಪ್ ಬೇಕು ಅನ್ನೋ ಕಾರಣಕ್ಕೆ ಸೆಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಇವಾಗ ಕ್ಯೂಬ್ಸ್ ಥರ ಎಲ್ಲ ನಮಗೆ ಬೇಕಲ್ವಾ, ಹಾಗಾಗಿ ಅದನ್ನು ಸ್ವಲ್ಪ ಬಟ್ಟೆ ಒಳಗಡೆ ಸೆಟ್ ಮಾಡ್ಕೋತಾ ಇದ್ದೀನಿ. ಬೇಡ ನಾವು ಬುರ್ಜಿಗೆಲ್ಲ ಬಳಸ್ತೀವಿ ಅಂದರೆ ಹಾಗೇ ಎತ್ತಿಟ್ಕೋಬೋದು, ಇಲ್ಲ ಇರಲಿ ಈಗ ಬೇರೆ ಬೇರೆ ಇದಕ್ಕೆಲ್ಲ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡು ಬಳಸ್ತೀವಿ ಅನ್ನೋವಾಗ ಅದನ್ನು ಸ್ವಲ್ಪ ಶೇಪ್ ಕೊಟ್ಟು ಬಾಕ್ಸಲ್ಲಿ ಹಾಕಿ ಒಂದು 2 ಅವರ್ ಫ್ರಿಡ್ಜಲ್ಲಿ ಎತ್ತಿಡಬೇಕಾಗುತ್ತೆ. ನಾನಿಲ್ಲಿ ಅಷ್ಟೇನು ಶೇಪ್ ಕೊಟ್ಟಿಲ್ಲ, ಸುಮ್ಮನೆ ಸ್ವಲ್ಪ ಎತ್ತಿಡ್ತಾ ಇದ್ದೀನಿ ಅಷ್ಟೇ ಫ್ರಿಡ್ಜಲ್ಲಿ. ಇವಾಗ ಅದು ಅಲ್ಲಿರಲಿ. ನೀವು ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಸೋಯಾಬೀನ್ನ ತೊಗೊಂಡಿದ್ದೀನಿ. ಇದು ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ನೀವು ನೋಡ್ತಿರ್ಬೋದು ಸೋಯಾಬೀನ್ ಕಾಳನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಮೆಂತ್ಯನ ತೊಗೊಂಡಿದ್ದೀನಿ. ಇದು ಏನಕ್ಕೆ ಅಂತಂದರೆ ನಾನು ಇವೆರಡನ್ನು ಗೋಧಿ ಹಿಟ್ಟಲ್ಲಿ ಬಳಸ್ಕೊತೀನಿ. ಇಲ್ಲಿ ನಾನು ಒಂದು 5 kg ಗೋಧಿನ ತೊಳೆದು ಒಣಗಾಕಿದ್ದೆ. ಅದಕ್ಕೆ 1/4 kg ಸೋಯಾಬೀನ್ ಮತ್ತು 1/4 kg ಮೆಂತ್ಯನ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ನೀವು ಗೋಧಿಗೆ ಮೆಂತ್ಯ ಮತ್ತು ಸೋಯಾಬೀನ್ನ ಸೇರಿಸೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆ ಹೆಲ್ತಿಗೆ ಕೂಡ ಒಳ್ಳೆಯದು. ಸೋಯಾಬೀನಲ್ಲಿ ಯಥೇಚ್ಛವಾದ ಪ್ರೋಟೀನ್ ಇದೆ, ಮೆಂತ್ಯದಲ್ಲಿ ಶುಗರ್ ಕಂಟ್ರೋಲ್ ಆಗುತ್ತೆ. ಹಾಗಾಗಿ ನಾನು ಈ ರೀತಿ ಹಾಕಿ ಮಿಲ್ ಮಾಡಿಸ್ಕೊತೀನಿ. ಓಕೆ ಬನ್ನಿ ಇವಾಗ ಪನ್ನೀರ್ ಹೇಗಾಗಿದೆ ಅಂತ ನೋಡೋಣ. ನಾನಿಲ್ಲಿ ಒಂದು 2 ಅವರ್ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಇವಾಗ ಇದನ್ನು ತೆಗೆದು ನೋಡೋಣ. ಆಲ್ಮೋಸ್ಟ್ ಇದು ಗಟ್ಟಿಗಾಗಿದೆ. ನಾವು ಇದನ್ನು ಇವಾಗ ಬೇಕಾದರೆ ಬಳಸ್ಕೋಬೋದು.
ನೋಡ್ತಾ ಇರ್ಬೋದು ನೀವು. ಅರ್ಧ ಲೀಟರ್ ಹಾಲಲ್ಲೇ ಸುಮಾರು ಒಂದು 50 ಗ್ರಾಮ್ನಷ್ಟು ಪನ್ನೀರ್ ಸಿಕ್ಕಿದೆ. ನಾವು ಅಂಗಡಿಗಳಲ್ಲಿ ತರೋದಕ್ಕಿಂತ ಈ ರೀತಿ ಮನೆಯಲ್ಲೇ ಹಾಲು ತೊಗೊಂಡು ಮಾಡ್ಕೊಳ್ಳೋದ್ರಿಂದ ಹೆಲ್ತಿಯಾಗಿ ಕೂಡ ಇರುತ್ತೆ, ದುಡ್ಡು ಕೂಡ ಸೇವ್ ಆಗುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಶೇಪ್ ಬಂದಿಲ್ಲ, ನಿಮಗೆ ಪರ್ಫೆಕ್ಟ್ ಶೇಪ್ ಬೇಕಂದರೆ ಮೋಲ್ಡಲ್ಲಿ ಹಾಕ್ಬಿಟ್ಟು ಒಂದು ಪರ್ಫೆಕ್ಟ್ ಶೇಪ್ನ ನೀವು ಮಾಡ್ಕೋಬೋದು. ಓಕೆ, ನಡೆಯುತ್ತೆ. ಬಟ್ ನನಗೆ ಇದು ತುಂಬಾ ಖುಷಿ ಕೊಡುತ್ತೆ. ಈ ರೀತಿ ನಾನೇ ಮಾಡ್ಕೊಳ್ಳೋದ್ರಿಂದ ಅದು ಒಂಥರ ತುಂಬಾ ಖುಷಿ ಕೊಡುತ್ತೆ. ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಇದೆ ಅಂತ. ಸುಮಾರು ಒಂದು 50 ಗ್ರಾಮ್ಗಿಂತ ಜಾಸ್ತಿನೇ ಇದೆ. ನೋಡಿದ್ರಲ್ವ ಫ್ರೆಂಡ್ಸ್, ಪನ್ನೀರ್ನ ಹೇಗೆ ಮಾಡೋದು ಅಂತ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ.